ಕರ್ನಾಟಕ ಬಂದ್ನ ಎಫೆಕ್ಟ್ ಬೆಂಗಳೂರಿಗೂ ಕೂಡ ತಟ್ಟತಾ ಇಲ್ಲ. ಬೆಂಗಳೂರಲ್ಲೂ ಕೂಡ ಕರ್ನಾಟಕಕ್ಕೆ ಬರ್ತಿರುವಂತಹ ಗ್ರಾಹಕರು ಕೂಡ ಸಹಜವಾಗಿ ಪ್ರತಿದಿನ ಹೇಗಿರ್ತಿದ್ರು ಅದೇ ರೀತಿಯಾಗಿ ಇವತ್ತು ಕೂಡ ಇದ್ದಾರೆ. ಯಶವಂತಪುರ ಸುತ್ತಮುತ್ತ ಕೂಡ ಸಹಜ ಸ್ಥಿತಿ ಇರುವಂಥದ್ದು ಕಂಡು ಬರ್ತಾ ಇದೆ. ಜನಜೀವನ ಎಂದಿನಂತೆ ಇಂದು ಕೂಡ ಸಹಜವಾಗಿರುವಂಥದ್ದು. ಯಶವಂತಪುರ ಕಡೆಗೆ ಓಡಾಡುವಂಥ ಬಸ್ಗಳ ಓಡಾಟವು ಕೂಡ ನಾರ್ಮಲ್ ಆಗಿಯೇ ಇದೆ. ಕೋರಮಂಗಲಕ್ಕೆ ತನ್ನ ಬಿಸಿಯ ಏನು ಈ ಬಂದ್ನ ಬಿಸಿ ತಟ್ಟಿಲ್ಲ. ಖಾಸಗಿ ವಾಹನಗಳು ಕೂಡ ಬೆಂಗಳೂರಲ್ಲಿ ಪ್ರತಿದಿನದಂತೆ ಇಂದು ಕೂಡ ಸಂಚಾರವನ್ನು ಮಾಡ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಇಲ್ಲಿ ಟೌನ್ ಹಾಲ್ಗೆ ಒಂದೇ ಬ್ಯಾರಿಕೇಡ್ಗಳನ್ನು ಹಾಕಿ ಭದ್ರತೆಯನ್ನು ಒದಗಿಸಲಾಗಿರುವಂಥದ್ದು. ಮೆಜೆಸ್ಟಿಕ್ ಹತ್ರ ಕನ್ನಡ ಪರ ಹೋರಾಟಗಾರರು ಬಂದಿದ್ದಾರೆ. ಅಲ್ಲಿ ಹೋರಾಟವನ್ನು ಮಾಡುವಂಥ ಬಂದ್ ಮಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮೆಜೆಸ್ಟಿಕ್ನ ಮುಖ್ಯ ದ್ವಾರದಲ್ಲಿ ಪೊಲೀಸರು ಕೂಡ ಹೋರಾಟ ಮಾಡಲು ಬಂದಂಥ ಕನ್ನಡ ಪರ ಹೋರಾಟಗಾರರನ್ನು ತಡೆದಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸರ ವಿರುದ್ಧ ಕನ್ನಡ ಪರ ಹೋರಾಟಗಾರರು ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಯಾಟಲೈಟ್ ಮೆಜೆಸ್ಟಿಕ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದೆ, ಆದರೆ ಎಂದಿನಂತೆ ಇಂದು ಸಹ ಬಸ್, ಆಟೋ ವಾಹನಗಳ ಸಂಚಾರ ಸಹಜವಾಗೇ ಇದೆ. KSRTC, BMTC ಸಂಚಾರ ಯಥಾಸ್ಥಿತಿ ಇರುವಂಥದ್ದು. ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಪೊಲೀಸರ ಭದ್ರತೆ ಕೂಡ ಒದಗಿಸಲಾಗಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ರೇಣುಕಾ. ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಬೆಂಗಳೂರಲ್ಲೂ ಕೂಡ ಎಲ್ಲೋ ಒಂದು ಕಡೆ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಪ್ರತಿದಿನದಂತೆ ಇಂದು ಕೂಡ ಸಹಜವಾಗಿ ಜನ ಓಡಾಟ ಕಂಡು ಬರ್ತಾ ಇದೆ. ಹೇಗಿದೆ ರೇಣುಕಾ ಇವತ್ತು ಬೆಂಗಳೂರಿನಲ್ಲಿ ಬಂದ್ನ ಬಿಸಿ? ಪ್ರೆಸೆಂಟ್ ಈಗ ತಾವೆಲ್ಲಿದ್ದೀರಿ? ಹೋರಾಟ ಎಲ್ಲಿ ನಡೀತಾ ಇದೆ? ಹೇಗಿದೆ? ವಿಜಯ್ ಭಾಸ್ಕರ್, ಏನು ಕನ್ನಡಕ್ಕೆ ಸಾಕಷ್ಟು ಜನ ಅವಮಾನಕರವಾದಂತಹ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಬೆಳಗಾವಿಯಲ್ಲಿ ನಡೆದಂತಹ ಕಂಡಕ್ಟರ್ ಮೇಲೆ ಏನು ದಾಳಿ ನಡೆದಿತ್ತು, ಈ ಒಂದು ನೀತಿಯನ್ನು ಕೂಡ ಖಂಡಿಸಿ ಕನ್ನಡ ಪರ ಹೋರಾಟಗಾರರು ಏನು ಕರ್ನಾಟಕಕ್ಕೆ ಬಂದ್ ಕೊಟ್ಟಿದ್ರು ಇಂದು. ಆದ್ರೆ ಸದ್ಯ ಬೆಂಗಳೂರಲ್ಲಿ ಯಾವುದೇ ರೀತಿಯಾದಂತಹ ಬಂಧನ ಒಂದು ಸ್ಥಿತಿಗತಿಗಳು ಕಾಣಿಸ್ತಿಲ್ಲ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಪ್ರತಿನಿತ್ಯವೂ ಕೂಡ ಯಾವ ರೀತಿ ಎಲ್ಲ ಸಿಲಿಕಾನ್ ಸಿಟಿ ಮಂದಿ ಓಡಾಡ್ತಾ ಇದ್ರು ತಮ್ಮ ಕೆಲಸ ಕಾರ್ಯಗಳಿಗೆ, ಅದೇ ರೀತಿಯಲ್ಲೂ ಕೂಡ ಇಂದು ಕೂಡ ಎಲ್ಲಾ ಕಡೆ ಸಂಚಾರಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೇನೆ ಬೀದಿ ಬದಿ ವ್ಯಾಪಾರಗಳು ಕೂಡ ನಾರ್ಮಲ್ ಆಗಿ ನಡೀತಾ ಇದೆ. ಹೋಟೆಲ್ ಕೆಲಸಗಳು ಕೂಡ ನಾರ್ಮಲ್ ಆಗಿನೇ ನಡೀತಾ ಇದೆ. ಒಂದಿಷ್ಟು ಜನಗಳು ಕೂಡ ಈಗಾಗ್ಲೇನೆ ಹೇಳಿರುವಂತದ್ದು, ಮಕ್ಕಳಿಗೆ SSLC ಮಕ್ಕಳಿಗೆ ಪರೀಕ್ಷೆ ಇರೋದ್ರಿಂದ ಈ ಒಂದು ಬಂದ್ನ ಒಂಚೂರು ಮುಂದೆ ಹಾಕಿ ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡಿದ್ರು. ಅದೇ ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಕೂಡ ಮಾಡದೆ ಹಿಂದೆ ಕರ್ನಾಟಕ ಬಂದ್ ಮಾಡಬೇಕು ಅಂತ ಹೇಳಿ ಕೂಡ ಮಾಡ್ತಾ ಇರುವಂತದ್ದು. ಸದ್ಯ ನಾನು ಇವತ್ತು ಬೆಂಗಳೂರಿನ ಹೃದಯ ಭಾಗವಾದಂತಹ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಇದ್ದೀನಿ ವಿಜಯ್ ಭಾಸ್ಕರ್. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಹೋದ್ರೆ KSRTC ಬಸ್ ನಿಲ್ದಾಣದಲ್ಲಿ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಜನ ಓಡಾಡ್ತಾರೆ. ಬೇರೆ ಬೇರೆ ರಾಜ್ಯಗಳಿಗೆ, ಬೇರೆ ಬೇರೆ ಜಿಲ್ಲೆಗಳಿಗೆ ಇಲ್ಲಿಂದ ಸಂಪರ್ಕ ಕಲ್ಪಿಸುವಂತಹ ಪ್ರದೇಶ ಇದಾಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಬಸ್ ಸಂಚಾರ ಯಥಾಸ್ಥಿತಿಯಾಗಿ ಪ್ರತಿನಿತ್ಯ ಹೇಗೆಲ್ಲ ಓಡಾಡ್ತಾ ಇತ್ತು, ಬೇರೆ ಬೇರೆ ಊರುಗಳಿಗೆ ಯಾವ ರೀತಿಯಾದಂತಹ ಸಂಚಾರ ಮಾಡ್ತಾ ಇತ್ತು, ಅದೇ ರೀತಿಯಲ್ಲೂ ಕೂಡ ಎಲ್ಲಾ ಬಸ್ ಸೌಲಭ್ಯಗಳು ಕೂಡ ಇಲ್ಲಿ ಲಭ್ಯವಿರುವಂತದ್ದು. ಆದ್ರೆ ವೀಕೆಂಡ್ ಇರೋದ್ರಿಂದ 4ನೇ ಶನಿವಾರ ಒಂದಿಷ್ಟು ಸರ್ಕಾರಿ ಕಚೇರಿಗಳಿರ್ಬೋದು, IT-BT ಕಂಪ್ನಿಗಳಿಗಿರ್ಬೋದು, ಮತ್ತೆ ಬ್ಯಾಂಕ್ಗಳಿಗೂ ಕೂಡ ರಜೆ ಇರೋದ್ರಿಂದ ಒಂದಿಷ್ಟು ಜನಸಂಖ್ಯೆಯ ಸಂಚಾರ ಕಡಿಮೆ ಆಗಿದೆ ಹೊರತು ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಕೂಡ ಕಾಣಿಸ್ತಾ ಇಲ್ಲ. ಇನ್ನು ಸದ್ಯ KSRTCಯಲ್ಲಿ ಬಸ್ ಕಂಡಕ್ಟರ್ಗಳು ಮತ್ತೆ ಡ್ರೈವರ್ಗಳು ಕೂಡ ಹೇಳ್ತಾ ಇರುವಂತದ್ದು, ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಜನ ಪ್ರಯಾಣ ಮಾಡ್ತಾ ಇದ್ರು. ಆದ್ರೆ ಬಂದ್ ಇದೆ ಅಂತ ಹೇಳಿ ಜನರು ಕೂಡ ಒಂದಿಷ್ಟು ಜನ ಗಾಬರಿಯಾಗಿದ್ದಾರೆ. ಅವರು ಕೂಡ ಪ್ರಯಾಣ ಮಾಡ್ಲಿಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಕೂಡ ಅವರು ಕೂಡ ಹೇಳ್ತಾ ಇರುವಂತದ್ದು. ಅದ್ರ ಜೊತೆಗೇನೆ ನಾವು ಕೂಡ ಸಾರ್ವಜನಿಕರನ್ನು ಮಾತಾಡಿಸುವ ಪ್ರಯತ್ನವನ್ನು ಕೂಡ ಮಾಡಿದೀವಿ. ಅವರು ಕೂಡ ಹೇಳಿರುವಂತದ್ದು ಇದೆ, ಯಾವುದೇ ರೀತಿಯಾದಂತಹ ಬಂದ್ ಮಾಡಿದ್ರೆ ಅದು ನಮಗೆ ಪ್ರಯೋಜನ ಆಗಲ್ಲ, ಕೇವಲ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಲಾಸ್ ಆಗುತ್ತೆ ಹೊರತಾಗಿ ಈ ರೀತಿಯಾದಂತಹ ಬಂದ್ ಮಾಡಿದ್ರೆ ಪ್ರತಿನಿತ್ಯ ಬೇರೆ ಬೇರೆ ರೀತಿಯಾದಂತಹ ಅವಶ್ಯಕತೆಗಳು ಕೂಡ ಜನರಿಗಿರುತ್ತೆ, ಅದಕ್ಕೆ ಸಾಕಷ್ಟು ಸಮಸ್ಯೆಗಳಾಗುತ್ತೆ ಅಂತಕ್ಕಂಥ ಆತಂಕವನ್ನು ಕೂಡ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇರುವಂತದ್ದು. ವಿಜಯ್ ಭಾಸ್ಕರ್, ಪ್ರಮುಖವಾಗಿ ಕನ್ನಡ ನೆಲ ಜಲ ಭಾಷೆಗಾಗಿ ಯಾವುದೇ ಹೋರಾಟದಲ್ಲೂ ಕೂಡ ಆಟೋ ಚಾಲಕರು ಮುಂದೆ ಇರ್ತಾ ಇರುವಂತದ್ದು. ಪ್ರತಿ ಸಾರಿಯೂ ಕೂಡ ನಾವು ನೋಡಿದಾಗ್ಲೂ ಪ್ರಮುಖವಾಗಿ ಒಂದು ಕನ್ನಡಕ್ಕಾಗಿ ಹೋರಾಟ ಮಾಡ್ತೀವಿ ಅಂದ್ರೆ ಆ ಎಲ್ಲಾ ಆಟೋ ಚಾಲಕರು ಕೂಡ
ತಮ್ಮ ಒಂದು ಕೆಲಸ ಕಾರ್ಯಗಳನ್ನು ನಿಲ್ಲಿಸಿ ಮತ್ತೆ ಬಂದ್ಗೆ ಬೆಂಬಲವನ್ನು ಕೂಡ ಕೊಡ್ತಾ ಇದ್ರು. ಆದ್ರೆ ಇವತ್ತಿನ ಬಂದ್ಗೆ ಯಾವುದೇ ರೀತಿಯಾದಂತಹ ಬೆಂಬಲವನ್ನು ಆಟೋ ಚಾಲಕರು ಕೂಡ ಕೊಡ್ತಾ ಇಲ್ಲ. ಹೊರತಾಗಿ ಅವರು ನೈತಿಕ ಬೆಂಬಲವನ್ನು ಅಷ್ಟೇ ನಾವು ಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಸದ್ಯ ಬೆಂಗಳೂರಲ್ಲಿ ಆಟೋ ಚಾಲಕರು ಕೂಡ ಯಥಾಸ್ಥಿತಿಯಾಗಿ ಡೈಲಿ ಹೇಗೆಲ್ಲ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು ಅದೇ ರೀತಿ ಅಂತ ಕೂಡ ಇಂದು ಕೂಡ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು. ಇನ್ನು ವಾಟಾಳ್ ನಾಗರಾಜ್ ಅವರು ಏನು ಟೌನ್ ಹಾಲ್ ಹಿಂದ ಮೆರವಣಿಗೆ ಮೂಲಕ ಈ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಬೇಕು ಅಂತೇಳಿ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ವಾಟಾಳ್ ನಾಗರಾಜ್ ಅವರನ್ನು ಕೂಡ ಮನೆಯಿಂದ ಆಚೆ ಬರ್ತಿದ್ದಂತೆ ಅರೆಸ್ಟ್ ಮಾಡಬೇಕು ಅಂತೇಳಿ ಅವರ ಮನೆ ಮುಂದೆಯೂ ಕೂಡ ಈಗಾಗಲೇ ಪೊಲೀಸರ ಸರ್ಪ ಕಾವಲು ಕೂಡ ಹಾಕಿರುವಂತದ್ದು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡಿಬಾರ್ದು ಅಂತಕ್ಕಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಇಲಾಖೆಯವರು ಕೂಡ ಸಾಕಷ್ಟು ನೋಟಿಸ್ ಅನ್ನು ಕೂಡ ಜಾರಿ ಮಾಡಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿಯಾದಂತಹ ಪ್ರತಿಭಟನೆಗಳನ್ನು ಕೂಡ ಮಾಡಬಾರ್ದು. ಕೇವಲ ತಮಗೆ ಅವಕಾಶ ಇರುವುದು ಫ್ರೀಡಂ ಪಾರ್ಕ್ ನಲ್ಲಿ ಮಾತ್ರ. ಅಲ್ಲಿ ಏನೆಲ್ಲ ಪ್ರತಿಭಟನೆ ಮಾಡಬೇಕು ಅನ್ಕೊಂಡಿದ್ದೀರಾ ಆ ಒಂದು ಸ್ಥಳದಲ್ಲಿ ಮಾತ್ರ ಮಾಡಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಅವಕಾಶ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಎಲ್ಲೆಲ್ಲಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆ ಮಾಡ್ತಾರೆ ಆ ಒಂದು ಸ್ಥಳಕ್ಕೆ ಅವರು ಆಗಮಿಸಿದ ತಕ್ಷಣವೇ ಅವರನ್ನು ವಶಕ್ಕೆ ಪಡೆದು ಇಲ್ಲಿಂದ ಕರೆದುಕೊಂಡು ಹೋಗ್ತಾ ಇರುವಂತದ್ದು. ಟೌನ್ ಹಾಲ್ ನಲ್ಲೂ ಕೂಡ ಏನು ಅಣಕು ಯಾತ್ರೆಯನ್ನು ಕೂಡ ಆರಂಭ ಮಾಡಿದ್ರು. ಅವರು ಬಂದ ತಕ್ಷಣವೇ ಅಲ್ಲಿರ್ತಕ್ಕಂಥ ಪೊಲೀಸರು ಅವರನ್ನು ವಶಕ್ಕೆ ಪಡೆದು ಈಗಾಗಲೇ ಕರೆದುಕೊಂಡು ಹೋಗಿರುವಂತದ್ದು. ಸದ್ಯ ಮಧ್ಯಾಹ್ನ ಅಥವಾ ಸಂಜೆ ಒಳಗೆ ಮತ್ತೆಷ್ಟು ಪ್ರತಿಭಟನೆ ತೀವ್ರತೆಯಾಗುವ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಅದೇ ರೀತಿಯಲ್ಲೂ ಕೂಡ ಪೊಲೀಸರು ಆ ಒಂದು ಪ್ರತಿಭಟನೆಯನ್ನು ಹತ್ತಿಕ್ಕುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಸದ್ಯ ವಿಜಯ್ ಭಾಸ್ಕರ್ ಕಾದ್ ನೋಡ್ಬೇಕಾಗುತ್ತೆ ಸಂಜೆ ಒಳಗೆ ಬೆಂಗಳೂರಲ್ಲೂ ಅದರಲ್ಲೂ ಯಾವ ರೀತಿಯಾದಂತಹ ಪ್ರತಿಭಟನೆ ಎಫೆಕ್ಟ್ ರಾಜ್ಯಕ್ಕೆ ಬೀಳುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ರೇಣುಕಾ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಸದ್ಯ ಬೆಂಗಳೂರಿನಲ್ಲಿ ಓವರಾಲ್ ಬಂದ್ನ ಎಫೆಕ್ಟ್ ಹೇಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಿದರು. ಸೊ ಈಗಾಗಲೇ ಕರ್ನಾಟಕ ಬಂದ್ ಕರೆ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಹಲವಾರು ಸಂಘಟನೆಗಳು ಆರಂಭದಲ್ಲೇ ನಾವು ಈ ಬಂದ್ಗೆ ಬೆಂಬಲ ಕೊಡೋದಿಲ್ಲ ಅನ್ನುವಂಥ ಅಭಿಪ್ರಾಯಗಳನ್ನು ತಿಳಿಸ್ತಾ ಬಂದರು. ಈಗ ಸದ್ಯ ಇಂದು ಬಂದ್ ನಡೀತಾ ಇದ್ದರೂ ಕೂಡ ಬಂದ್ ರೀತಿ ಕಾಣಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಒಂದಷ್ಟು ಕನ್ನಡ ಪರ ಹೋರಾಟಗಾರರು ಮಾತ್ರ ಪ್ರತ್ಯೇಕವಾಗಿ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಸೊ ಈ ಹಿನ್ನೆಲೆ ಈ ಬಂದ್ ಸರ್ಕಾರದ ಏನು ಎಚ್ಚರಿಸುವಂಥ ಪ್ರಯತ್ನ ಆಗಿತ್ತು. ಆದರೆ ಈ ರೀತಿಯ ಬಂದ್ಗೆ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದು ಕೂಡ ಒಂದು ಸಹಜ ಪ್ರಶ್ನೆ. ಒಟ್ಟಿನಲ್ಲಿ ಪ್ರತಿದಿನದಂತೆ ಇಂದು ಕೂಡ ಬಂದಿದ್ದರೂ ವಾಹನಗಳ ಸಂಚಾರ ಮಾತ್ರ ಯಥಾ ರೀತಿ ಕಂಡು ಬಂದಿದೆ. ಇದು ಹಿಡಿಯೋದ ಏನಿಲ್ಲ, ಎಲ್ಲ ಫೈಲೇ. ಬಂದಿದ್ದು ಇದು ಹಿಡಿಯೋದ ಏನಿಲ್ಲ, ಎಲ್ಲ ಫೈಲೇ. ಹೋದ್ರೆ ನಾನು ಏನು ಮಾಡೋದು? ಈಗ ಬಂದ್ ಮಾಡಿದವರು ಏನಾದರೂ ಕೊಡ್ತಾರಾ? ಏನಾದ್ರು ಅರೇಂಜ್ಮೆಂಟ್ ಮಾಡ್ತಾರಾ? ಏನಿಲ್ಲ. ಒಂದು ಲೆಕ್ಕದಲ್ಲಿ ತಪ್ಪು. ಏನು ತೊಂದರೆ ಇಲ್ಲ, ಎಲ್ಲ ಫುಲ್ ಓಪನ್ ಆಗಿದೆ, ಎಲ್ಲ ಓಪನ್ ಆಗಿದೆ. ಏನು ನಾರ್ಮಲ್ ಹೇಗೆ ನಡೀತಾ ಇದೆ ಹಾಗೆ ನಡೀತಾ ಇದೆ. ಎಲ್ಲರೂ ಹೇಳ್ತಾರೆ ಕೆಲವೊಂದು ಕಡೆ ಪ್ರತಿಭಟನೆ ಹೋರಾಟಗಳಾಗುತ್ತೆ ಅಂತ. ನಿಮ್ಗೆಲ್ಲಾದ್ರೂ ಕಾಣಿಸ್ತಾ? ಎಲ್ಲೂ ಕಾಣಿಸಿಲ್ಲ. ನಾನೀಗ ರೋಡ್ ಯಲಹಂಕದಿಂದ ಬಂದಿದ್ದೀನಿ. ಯಲಹಂಕದಿಂದ ಮೆಜೆಸ್ಟಿಕ್ವರೆಗೆ ಎಲ್ಲೂ ಏನೂ ಇಲ್ಲ, ಎಲ್ಲ ಫ್ರೀ ಆಗಿದೆ. ಇವಾಗ ಎಷ್ಟೊತ್ತಿಗೆ ಬಸ್ ಇದೆ ಹೇಗೆ ಅಂತ ನಿಮಗೆ? ನನಗೆ ಈಗ 11 ಕಾಲಿಗೆ ಬಸ್ ಇದೆ. ಬಸ್ ಬರ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಬಸ್ ಇದೆ ಸರ್. ಅನ್ಸುತ್ತೆ ಸರ್ ಇವಾಗ ಇಡೀ ಕರ್ನಾಟಕ ಬಂದ್ ಮಾಡ್ತಾ ಇದ್ದಾರೆ, ಮರಾಠರಿಗೆ ನಾವು ಬುದ್ಧಿ ಕಲಿಸ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಬೆಳಗಾವಿ ಅದು ಮಾಡಬೇಕು, ಕಲಿಸ್ಬೇಕು. ಅಂದ್ರೆ ಈಗ ಬಂದ್ ಮಾಡಿ ಏನು ಪ್ರಯೋಜನ ಏನಿದೆ? ಅದಕ್ಕಾಗಿ ಒಂದು ಬೇರೆ ಬೇರೆ ಇದು ಉಂಟಲ್ಲ ಕೆಲಸ. ಏನು ಮಾಡಬೇಕು, ಅದು ಮಾಡಬೇಕು. ಫುಲ್ ಪಬ್ಲಿಕ್ ತಾನೇ ತೊಂದರೆ. ಇದು ಬಂದವ್ರು ಮಾಡಿ ಮನೆಯಲ್ಲಿ ಕೂತಿದ್ದಾರೆ, ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ರೆ ಅವ್ರನ್ನ ಪೊಲೀಸ್ ಹಿಡ್ಕೊಂಡು ಹೋಗ್ತಾರೆ. ತೊಂದರೆ ನಮ್ಮಂಥವ್ರಿಗೆ. ನಾವೀಗ ಎಮರ್ಜೆನ್ಸಿ ಹೋಗಬೇಕು, ಅಲ್ಲೇ ಸಾವು ಆಗಿದೆ, ಇದಾಗಿದೆ, ಹೋಗ್ಲಿಕ್ಕೆ ಆಗೋದಿಲ್ಲ. ಪ್ರೊಟೆಸ್ಟ್ ಮಾಡಬೇಕು, ಅದು ತಪ್ಪು. ನಾನು ಕನ್ನಡಿಗರನಾಗಿ ಮರಾಠಿ ಮಾಡೋದು ಭಾರಿ ತಪ್ಪೇ. ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ಕಲಿಸಿದ್ರೆ ಬೇರೆ ಬೇರೆ ರೀತಿ ಇದೆಯಲ್ವ, ಆ ರೀತಿಯಲ್ಲಿ ಮಾಡಬೇಕಲ್ಲದೆ ಏಕದಮ್ ನಾನು ಬಂದ್ ಅಂತ ಹೇಳಿದ್ರೆ ಅದು ಹೇಗೆ? ಅದೊಂದು ಟೋನು ನಾವು ನೀರಾಬಿಟ್ಟು 40 ವರ್ಷ ನೋಡ್ತಾ ಇದ್ದೀವಿ. ಬಂದು ಏನು ಬದಲಾಗಿಲ್ಲ. ಅವ್ರು ಎಷ್ಟೋ ಬಂದ್ ಮಾಡಿದ್ರು ಬದಲಾಗಿಲ್ಲ. ಇದೇ ಮೆಜೆಸ್ಟಿಕಲ್ಲಿ ಒಂದು ಟೈಮಲ್ಲಿ ಯಾವುದೋ ಮುದ್ದೆ ಮಾಡ್ತಾರೆ, 2 ರೂಪಾಯಿಗೆ ಮುದ್ದೆನೂ ಉಪ್ಪಿನಕಾಯಿ ಮಾಡ್ತಾಯಿದ್ರು ಒಂದು 5-10 ಇಯರ್ ಬ್ಯಾಕ್.
ಇದೆಲ್ಲ ಮಾಡ್ತಾ ಇದ್ರು, ದನ ಕರು ಎತ್ತು ಅದು ಇದು ಅನಾವಶ್ಯಕ ಅನ್ಸ್ಬಿಡುತ್ತೆ ಒಂದು ಅದೆಲ್ಲ ಒಂಥರ ಈಗ ಹಳೆ ಕಾಲದ ಆಗ್ಬಿಡ್ತು. ಈಗಲ್ಲಿ ಎಜುಕೇಟೆಡ್ ಪಾರ್ಟಿ ಈ ಟಾಯ್ಲೆಟ್ ಕಾಂಪೌಂಡಲ್ಲಿ ಹಾಕ್ಕೊಂಡು ಸ್ಟ್ರೈಕ್ ಮಾಡಿದ್ರೆ ಯಾರಾದ್ರು ಏನೋ ಹೇಳ್ತಾರ? ಏನಿದೆ ನಾಚಿಕೆ ಇರುತ್ತಾನೆ ಅದು ಕಾಂಪೌಂಡ್ದಾಗ. ಸರ್ ಮತ್ತೊಂದು ಏನು ಅಂತಂದ್ರೆ ಅವ್ರು ಕರ್ನಾಟಕಕ್ಕೋಸ್ಕರ ನಾಡು ನುಡಿ ಜಲಕ್ಕೋಸ್ಕರ ನಾವೆಲ್ಲ ಒಂದು ಅಂತ ಹೇಳ್ತಾರೆ, ಬಟ್ ಕನ್ನಡ ಪರ ಹೋರಾಟಗಾರರಲ್ಲೇ ಒಗ್ಗಟ್ಟಿಲ್ಲ. ಇಲ್ಲ, ಏನ್ ಅದೇ ಹೇಳ್ತೀರಾ ಇಲ್ಲ, ಇದ್ರ ಬಗ್ಗೆ? ಅದು ತಪ್ಪು. ಒಗ್ಗಟ್ಟಿದ್ದು ಈ ಒಂದೇ ಒಂದು ಬೇಕಿತ್ತಲ್ಲ, ಎಷ್ಟು ಇದು ರಕ್ಷಣಾ ವೇದಿಕೆ ಅದರಲ್ಲೇ 3-4 ಗ್ರೂಪು, ಆ ಗ್ರೂಪಲ್ಲೇ 3-4 ಗ್ರೂಪ್ ಬಂದಿಲ್ಲ, ಸಪೋರ್ಟ್ ಮಾಡಿಲ್ಲ. ಇನ್ನು ಇದೆಲ್ಲಿ ಸಕ್ಸಸ್ ಆಗುತ್ತೆ? ಆಗೋದಿಲ್ಲ. ಕನ್ನಡ ಪರ ನಾವು ಕನ್ನಡದವನ್ನೇ, ಕನ್ನಡ ಇಲ್ಲಿ ಹುಟ್ಟಿ ಬೆಳೆದ ಕನ್ನಡದವರೇ. ನಾನು ಅದು ಒಂದು ಮಾಜಿ ಸೈನಿಕ, ಮಾಜಿ ಯೋಧ, ಆಲ್ ವರ್ಲ್ಡ್ ಇಂಡಿಯಾ ನೋಡಿ ಬಂದವನು. ಎಲ್ಲ ಏನೇನು ಇದಿದೆ ನಮಗೆ ಗೊತ್ತಿದೆ, ಹೇಗೆ ಅಲೆ ಮಾಡೋದು. ಜಮ್ಮು ಕಾಶ್ಮೀರದಲ್ಲೆಲ್ಲ ಹೋಗಿ ಅಂಥದ್ದು ಬಂದು ಮಾಡಿ ಇವರಿಗೆ ಅಂತ ಮಾಡಬೇಕು. ಅಲ್ಲಿ ಬಾರ್ಡ್ರಲ್ಲಿ ಹೋಗಲಿ ಅದು ಹೇಳಬೇಕು ಅಂತ ಇದು. ನಾವು ಅದೆಲ್ಲ ಹೋಗಿ ಮಾಡಿ ಬಂದವರು 21 ವರ್ಷ. ಉತ್ತಪ್ಪ ಅಂತೇಳಿ ಥ್ಯಾಂಕ್ ಯು ಸರ್. ತಿರ್ಗಿ ಹೋದ್ರೆ ನಾನು ಏನು ಮಾಡೋದು? ಈಗ ಬಂದ್ ಮಾಡಿದವರು ಏನಾದರೂ ಕೊಡ್ತಾರಾ? ಏನಾರು ಅರೇಂಜ್ಮೆಂಟ್ ಮಾಡ್ತಾರಾ? ಏನಿಲ್ಲ.